ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹುಬ್ಬಳ್ಳಿ ಬೆಂಕಿ ಅಂಕಿತಾ, ನಿಮ್ಮ ಜೊತೆ ಆನ್ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ 22nd of April ಅನ್ನು ಅಬ್ಸರ್ವ್ ಮಾಡ್ತಾರೆ ಆಸ್ ವರ್ಲ್ಡ್ ಅರ್ತ್ ಡೇ. ಅಂಡ್ ಇದ್ರ ಬಗ್ಗೆನೇ ಮಾತಾಡಲಿಕ್ಕೆ ಇವತ್ತ ನಮ್ ಜೊತೆ ಇದ್ದಾರೆ ಮಿಸ್ಟರ್ ಬಿ ಪಾಟೀಲ್ ಅವರು. ನಮಸ್ಕಾರ ಸರ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಸೊ ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಬೇಕು. ನಾನು ಬಾಳಾಸಾಹೇಬ್ ಪಾಟೀಲ್ ಅಂತ ಹೇಳಿ ಬಿಜಾಪುರದವನು. ಬಟ್ ಹುಬ್ಬಳ್ಳಿಯಲ್ಲಿ ನೆಲೆಸಿದ್ದು 1979 ನಲ್ಲಿ ನಾನು ಅಗ್ರಿಕಲ್ಚರ್ ಕಾಲೇಜ್ ಜಾಯ್ನ್ ಆಗಿ ಅಲ್ಲಿಂದ ನಾನು ಅಗ್ರಿ ಡಿಗ್ರಿ ಮುಗಿಸ್ಕೊಂಡು ದೆನ್ PG ಮಾಡ್ಕೊಂಡು ಒಂದು 2 ಕಂಪನಿಯಲ್ಲಿ ಕೆಲಸ ಮಾಡಿದೆ. ಅದು ಫಾರ್ಮ್ ಮೆಕನೈಸೇಷನ್ ಮತ್ತು ಮೈಕ್ರೋ ಇರಿಗೇಷನ್ ಅಲ್ಲಿ, ವಿಚ್ ಇಸ್ ವೆರಿ ಫೇಮಸ್ ಆ ಟೈಮ್ ನಲ್ಲಿ. ಮೈಕ್ರೋ ಇರಿಗೇಷನ್ ಅಲ್ಲಿ ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ಇರಿಗೇಷನ್ ಮತ್ತು ರಿವರ್ ಇರಿಗೇಷನ್ ಇದೆಲ್ಲ ಮಾಡ್ತಿರ್ತಾರೆ. ಈ ಜೊತೆ ಹೈಟೆಕ್ ಹಾರ್ಟಿಕಲ್ಚರ್ ನಲ್ಲಿ ಸಹಿತ ನಾನು ಸಾಕಷ್ಟು ಕೆಲಸ ಮಾಡಿದೆ. ಅದಾದ್ಮೇಲೆ ಒಂದು 10 ವರ್ಷದಿಂದ ನನಗೆ ಏನ್ ಎಕ್ಸ್ಪೀರಿಯನ್ಸ್ ಇತ್ತು ಅದರಿಂದ ನಾನೇ ಕನ್ಸಲ್ಟೆನ್ಸಿ ಮಾಡ್ತಾ ಇದ್ದೀನಿ. ಟರ್ನ್ ಕೇ ಪ್ರಾಜೆಕ್ಟ್ಸ್ ಆನ್ ಹಾರ್ಟಿಕಲ್ಚರ್, ಲ್ಯಾಂಡ್ಸ್ಕೇಪ್ಸ್, ಮೈಕ್ರೋ ಇರಿಗೇಷನ್ ಇವೆಲ್ಲ ನಾನು ಕೆಲಸ ಮಾಡ್ತೇನೆ. ಅದ್ರ ಜೊತೆ ನನ್ನೊಂದು ಮುಖ್ಯ ಹವಾಶ ಅಂದ್ರೆ ಈಗ ಎನ್ವೈರನ್ಮೆಂಟಲ್ ಡೆವಲಪ್ಮೆಂಟ್ ಸಹಿತ ನಾನು ಬಿಕಾಸ್ ಆಫ್ ಇನಿಷಿಯೇಟಿವ್ ಫ್ರಮ್ ರೋಟೇರಿಯನ್ ಅದರಿಂದ ನನಗೆ ಸಾಕಷ್ಟು ಸಪೋರ್ಟ್ ಇದೆ. ಆಮೇಲೆ ಜನರ ಜೊತೆ ಒಡನಾಟದಿಂದ ದೇ ಆರ್ ಆಲ್ಸೋ ಎನ್ಕರೇಜಿಂಗ್ ಮೀ ಟು ಡೂ ಗುಡ್ ಆಕ್ಲಿ. ಸೊ ಈ ಕಾರಣಕ್ಕಾಗಿ ನಾನು ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಕಷ್ಟು ನನ್ನೇ ತೊಡಸ್ಕೊಂಡು ಕೆಲಸ ಮಾಡ್ತಿರ್ತೀನಿ. ಒಂದೇನೋ ಟೀಮ್ ಕಟ್ಕೊಂಡು ಎಲ್ಲರೂ ಕೆಲಸ ಮಾಡ್ತಿರ್ತೇವೆ. ಅದ್ರ ಎಂಕರೇಜ್ಮೆಂಟ್ ಈಸ್ ಓನ್ಲಿ ಫ್ರಮ್ ಮೈ ಫ್ರೆಂಡ್ಸ್, ಮೈ ಕಾಲೇಜ್ ಮೇಟ್ಸ್ ಪ್ಲಸ್ ರೋಟರಿ. ವೆರಿ ನೈಸ್. ನಮ್ಮಲ್ಲಿ ಲ್ಯಾಂಡ್ ಅವೈಲಬಿಲಿಟಿ ಏನಿದೆ ಅರೌಂಡ್ 3.14 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ ನಲ್ಲಿ, ಅದರಲ್ಲಿ ಆಲ್ಮೋಸ್ಟ್ ಮೋರ್ ದನ್ 50% ಈಸ್ ಏರೇಬಲ್ ಲ್ಯಾಂಡ್. ಸೆಕೆಂಡ್ ಈಸ್ ವಾಟರ್ ನಲ್ಲಿ, ದೋ ವಿ ಆಲ್ ನೋ ದಟ್ ದ ಹೋಲ್ ಅರ್ತ್ ನೀವು ಗ್ಲೋಬಲ್ ಜಾಗ್ರಫಿಕಲ್ ಏರಿಯಾ ತಗೊಂಡ್ರೆ 70% ಈಸ್ ವಾಟರ್, 30% ಈಸ್ ಲ್ಯಾಂಡ್. ಆದ್ರೆ ವಾಟರ್ ಈಸ್ ಅವೈಲೇಬಲ್ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ಅರೌಂಡ್ 3%. 97% ಇಸ್ ಇನ್ ದ ಸಿ ಓನ್ಲಿ, ಓಷನ್ಸ್ ನಲ್ಲಿದೆ. ಉಳ್ಕಿದ್ದು 3% ನಲ್ಲಿ ಸಹಿತ ವಾಟ್ ಈಸ್ ಅವೈಲೇಬಲ್ ಇನ್ ಲೇಕ್ಸ್ ಅಂಡ್ ರಿವರ್ಸ್ ಇಸ್ ಓನ್ಲಿ 0.5%. ಸೊ ಇದನ್ನ ನಾವು ಟ್ಯಾಪ್ ಮಾಡ್ಬೇಕಾಗ್ತದೆ. ಅವೈಲೇಬಲ್ ಏನಿದೆಯಲ್ಲ ರಿವರ್ ಅಂಡ್ ಲೇಕ್ಸ್ ನಲ್ಲಿ ಇಷ್ಟೇ ಇದೆ. ಸೊ ಇದನ್ನು ನಾವು ಕಾಯ್ಕೊಂಡು ಹೋಗ್ಬೇಕು 0.5%. ಸೊ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇದ್ರ ಬಗ್ಗೆ ಹೇಳ್ತಿಲ್ಲ ನಾವು ನಮ್ಮ ಮಕ್ಕಳಿಗೆ, ನೆಕ್ಸ್ಟ್ ಜನರೇಷನ್ ಗೊತ್ತಾಗುವಂಗೆ ಇದನ್ನ ಹೇಳ್ತಿಲ್ಲ ನಾವು ಫಸ್ಟ್ ಇದನ್ನ ಕಲ್ಪನೆ ಮಾಡ್ಕೊಡ್ಬೇಕು. ಅದರಿಂದ ಅವ್ರಿಗೆ ನಿಜವಾಗಿ ಹೇಳ್ತಿಲ್ಲ ದಟ್ ಸೀರಿಯಸ್ನೆಸ್ ಕಾನ್ಸೆಪ್ಟ್ಲಿ ಆಫ್ ಹೌ ಟು ಸೇವ್, ಹೌ ಟು ಕನ್ಸರ್ವ್ ಅವರ್ ನ್ಯಾಚುರಲ್ ರಿಸೋರ್ಸಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಈಗ ಸಸ್ಟೈನಬಲ್ ಲಿವಿಂಗ್ ಅಂತ ನಾವು ಹೇಳ್ತೀವಿ. ವಿ ಆರ್ ಸೀಯಿಂಗ್ ದಟ್ ಪೀಪಲ್ ಮತ್ತೆ ವಾಪಸ್ ಹಳೆ ವೇಸ್ ಆಫ್ ಲೈಫ್ ಕಡೆ ಹೋಗ್ಲಿಕತ್ತಾರ. ಬಟ್ ಏನಾಗ್ತದೆ ಅಂತಂದ್ರೆ ಈಗ ಸದ್ಯಕ್ಕೆ ನೋಡಿದಂಗ ಪ್ಲಾಸ್ಟಿಕ್ ಬಳಕೆ ಬಹಳ ಜಾಸ್ತಿ ಇದೆ. ಒಂದು ಬಿಕಾಸ್ ಹೊರಗಡೆಯಿಂದ ಫುಡ್ ಆರ್ಡರ್ ಮಾಡೋದಾಗಿರ್ಬೋದು, ಹೊರಗೋದಾಗ ವಾಟರ್ ಬಾಟಲ್ ತಗೊಳ್ಳೋದಾಗಿರ್ಬೋದು. ಸೊ ಈ ಚಿಕ್ಕ ಪುಟ್ಟ ವೇಸ್ಟ್ ಒಳಗೆಲ್ಲ ಬಹಳ ಜಾಸ್ತಿ ಪ್ಲಾಸ್ಟಿಕ್ ವೇಸ್ಟ್ ಅನ್ನ ನಾವು ಅಕ್ಯುಮುಲೇಟ್ ಮಾಡ್ಲಿಕತ್ತೀವಿ. ಸೊ ಹೌ ಕ್ಯಾನ್ ವಿ ಕಮ್ ಡೌನ್? ಹೆಂಗ್ ಪ್ಲಾಸ್ಟಿಕ್ ಬಳಕೆನ ನಾವು ಕಮ್ಮಿ ಮಾಡ್ಕೋಬಹುದು ನಮ್ಮ ಡೈಲಿ ಲೈಫ್ ಒಳಗ? ಓಕೆ, ಸೊ ಇದರಲ್ಲಿ ನಾನು ಐ ಗೋ ವಿತ್ ಒನ್ ಆಫ್ ದ ಮೇಜರ್ ಅಂದ್ರೆ ಹೇಳ್ತಿಲ್ಲ ಮೆಸೇಜ್ ಟು ಆಲ್. First, our grandfathers, they used to use water directly from rivers and lakes. Subsequently, our fathers started using it directly from the open wells. And we started using it from the borewells and taps. Now our children are using it from the taps and bottles. So, idu yaka agtide antandre, the demand for water is also increasing as the population is increasing, as well as industrialization increase admele, automatic agi water usage is more. Wherever heat is generated to quench that, water is required. So ee karanakagi ಒಂದು ಪವರ್, ನೆಕ್ಸ್ಟ್ ಇಸ್ ವಾಟರ್. ದೇ ಆರ್ ದ ಬೇಸಿಕ್ ನೀಡ್ಸ್ ಆಫ್ ಎನಿ ಇಂಡಸ್ಟ್ರಿ. ಸೊ ಇದು ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಈಗ ಇದನ್ನು ನಾವು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಸಾಧ್ಯತೆ ಅಂದ್ರೆ, ವಾಟ್ ಈಸ್ ಲಿಮಿಟೇಷನ್ ಟು ಅಸ್ ವಿ ಹ್ಯಾವ್ ಟು ಯೂಸ್ ಓನ್ಲಿ ದಟ್ ಮಚ್. ನಾವು 4 ಕಾರ್ ಇಟ್ಕೊಂಡೆ ಮನೆಯಲ್ಲಿ, 4 ಕಾರ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಹೌ ಮಚ್ ಆಫ್ ಎನರ್ಜಿ ಇಸ್ ಅಟ್ಲೀಸ್ಟ್ ಪುಟ್. ದಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಮಟೀರಿಯಲ್ ಇಸ್ ಯೂಸ್ಡ್ ಪ್ಲಸ್ ಎನರ್ಜಿ ಪವರ್ ಇಸ್ ಯೂಸ್ಡ್ as well as the labor is used. With that, it's a cycle that you are earning, somebody is earning. Okay, that is fine anyway. Economically, we have to grow. But at the same time, there is no limit for that. True. So, our limitation ಹೇಗೆ ನಮ್ಮಲ್ಲಿನೇ ಬರಬೇಕು. ಸಂತೃಪ್ತಿ ಭಾವನೆ ನಮ್ಮಲ್ಲಿ ಇದ್ರೆ, we can always utilize what is necessary for us, and what is not necessary, we just give it up. ಲೈಕ್ವೈಸ್ ಈ ಪ್ಲಾಸ್ಟಿಕ್ ಬಳಕೆ ಬಗ್ಗೆ ತಾವು ಹೇಳಿದ್ರೆ, ಪ್ಲಾಸ್ಟಿಕ್ ನಲ್ಲಿ ಏನಾಗ್ತಿದೆ, ಈಸಿ ಟು ಕ್ಯಾರಿ ಟು ಡಿಸ್ಪೋಸ್ ಇಟ್. ಸೊ ಇದು ಮಾಡ್ತಿದೆ. ಬಟ್ ಈಸಿ ಟು ಡಿಸ್ಪೋಸ್ ಇದ್ದಾಗ ಇಟ್ ಇಸ್ ನಾಟ್ ಈಸಿ ಟು ಡಿಜನರೇಟ್ ದಟ್. ಇಟ್ ಇಸ್ ನಾಟ್ ಡಿಕಂಪೋಸ್ಡ್ ಎಟ್ ಆಲ್. ಸೊ ಈಗ ಎಷ್ಟೋ ಜನ ಹೇಳ್ತಾರೆ ಸ್ಟಾರ್ಚ್ ಬೇಸ್ಡ್ ಕೆಲವೊಂದು ಪ್ಲಾಸ್ಟಿಕ್ ಬ್ಯಾಗ್ಸ್, ಅದರ ಬ್ಯಾಗ್ಸ್ ತಯಾರು ಮಾಡ್ತಾರೆ. ಪ್ಲಾಸ್ಟಿಕ್ ಬ್ಯಾಗ್ಸ್ ಎಲ್ಲ ಬ್ಯಾಗ್ಸ್ ತಯಾರು ಮಾಡ್ತಾರೆ. ಅದನ್ನ ಪಾಪ್ಯುಲರೈಸ್ ಮಾಡಬೇಕು. ಬಿಕಾಸ್ ದೇ ಆರ್ ಆಲ್ ರೀಪ್ರೊಡಕ್ಟಿವ್. ಫಾರ್ ಎಕ್ಸಾಂಪಲ್ ಮೇಜ್ ಇಂದ ಮಾಡ್ತಾರೆ. ಮೇಜ್ ಇಂದ ಮಾಡಿದ್ದು ಟೋಟಲಿ ಡಿಗ್ರೇಡ್ ಆಗುತ್ತೆ. ಇಟ್ ಬಿಕಮ್ ಸಾಯಿಲ್ ಓನ್ಲಿ. ಸೊ ಅದನ್ನು ನಾವು ಜಾಸ್ತಿ ಒತ್ತು ಕೊಡಬೇಕು. ಇದು ಒಂದು. ಎರಡನೇದ್ದು, ಏನ್ ಪ್ಲಾಸ್ಟಿಕ್ ಬಾಟಲ್ ನಲ್ಲಿ ನೀರಾಗ್ಲಿ ಅಥವಾ ಯಾವುದೇ ಲಿಕ್ವಿಡ್ ಏನಿರ್ತದಲ್ಲ ಅದನ್ನೆಲ್ಲ ನಾವು ಸಪ್ಲೈ ಮಾಡೋದು ಎಷ್ಟು ಸಾಧ್ಯತೆ ಅಷ್ಟು ಕಡಿಮೆ. ರೀಯೂಸೇಬಲ್ ಪ್ಲಾಸ್ಟಿಕ್ಸ್ ಮಾಡಬಹುದು.
ಆದ್ರೆ ಅದಕ್ಕೆ ಕಾಸ್ಟ್ ಜಾಸ್ತಿ ಮಾಡಿ. ಟ್ರೂ. ಅದು ಏನು ವೇಟ್ ಇರ್ತಲ್ಲ ಅದನ್ನ ನಾವು ಎಷ್ಟಿದೆ ಅದನ್ನ ನೋಡ್ಕೋದು. ಕ್ವಾಲಿಟಿ ಪ್ಲಾಸ್ಟಿಕ್ ಫುಡ್ ಗ್ರೇಡ್ ಇದ್ದು ಯೂಸ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಆಟೋಮೆಟಿಕ್ ಅಲ್ಲಿ ಏನಿಲ್ಲ ಇದು ಸ್ವಲ್ಪ ಕಡಿಮೆ ಆಗ್ತದೆ. ಆಮೇಲೆ ಆಸ್ ವಿ ಆರ್ ಸೀನ್ ಅವರ್ ಓನ್ ಚಿಲ್ಡ್ರನ್ ವೆನ್ ದೇ ಗೋ ಟು ಸ್ಕೂಲ್ ಅಲ್ಲ ವಿ ಕೀಪ್ ಗಿವಿಂಗ್ ಎ ಬಾಟಲ್ ಆಫ್ ವಾಟರ್ ಇನ್ ವಿಚ್ ಇಸ್ ರೀಯೂಸಬಲ್. ಸೊ ಈ ರೀತಿ ನಾವು ಮಾಡ್ಕೋಬೇಕು. ನಮ್ಮ ಕಾರ್ ನಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ನಾವು ಹೇಳ್ತಿಲ್ಲ ಎಷ್ಟು ಗ್ರಾಮ್ ಬೇಕಾಗಿರುತ್ತೆ ಟ್ರಾವೆಲಿಂಗ್ ಸಲುವಾಗಿ ಅಷ್ಟು ನಾವು ಇಟ್ಕೋಬೇಕು. ಸೊ ಇದು ಒಂದು. ಎರಡನೇದ್ದು ನಾವು ಎಲ್ಲಿ ಆಫೀಸ್ ಹೋಗ್ತಾರಲ್ಲ ಆಫೀಸ್ ನಲ್ಲಿ ಈಗ ಒಂದು ಫಿಲ್ಟರ್ ಇಟ್ಟರೆ ಸಾಕು, ಎಲ್ಲರೂ ಅಲ್ಲೇ ನೀರು ಕುಡಿಬಹುದು. ಅದನ್ನು ಸಹಿತ ಡಿಸ್ಪೋಸಬಲ್ ಗ್ಲಾಸಸ್ ಏನಿರ್ತಲ್ಲ ಅಂತಲ್ಲೇ ಯೂಸ್ ಮಾಡ್ಕೋಬೇಕು. ಯಾವುದು ಪೇಪರ್ ಬೇಸ್ಡ್. ಸೊ ಇದು ಒಂದು. ಆಮೇಲೆ ಎಷ್ಟು ನಾವು ಹೋಟೆಲ್ಸ್ ನಲ್ಲಿ ಹೋಗ್ತೇವೆ ಅಲ್ಲಿ ಸಹಿತ ದೇ ಶುಡ್ ಸ್ಟಾರ್ಟ್ ಇಟ್ಲಿ ಸರ್ವಿಂಗ್ ವಾಟರ್ ಇನ್ ಅ ಗ್ಲಾಸ್ ಓನ್ಲಿ. ಈಗ ಅಲ್ಲಿ ಬಂದು ಬಾಟಲ್ ಇಟ್ಟಿರ್ತಾರೆ ಅವರು ಟು ಟೇಕ್ ದಟ್ ವಾಟರ್ ಇನ್ ಟು ದಟ್. ಬಟ್ ಈವನ್ ವಾಟರ್ ಆಲ್ಸೋ ಗ್ಲಾಸ್ ಬಾಟಲ್ ಕ್ಯಾನ್ ಬಿ ಯೂಸ್ಡ್. ದಿಸ್ ವರ್ಲ್ಡ್ ಅರ್ತ್ ಡೇ ನಾವು ನಮ್ದ್ರೊಳಗೆ ಏನಾದ್ರೂ ಒಂದು ಚೇಂಜಸ್ ತರಬೇಕು ಈ ಒಂದು ನಮ್ಮ ಪ್ಲಾನೆಟ್ ಅನ್ನ ಬೆಟರ್ ಇಡ್ಲಿಕ್ಕೆ ಅಂತಂದ್ರೆ ವಾಟ್ ಆರ್ ದೋಸ್ ಥಿಂಗ್ಸ್ ದಟ್ ವಿ ಕ್ಯಾನ್ ಚೇಂಜ್ ನಮ್ದ್ರೊಳಗೆ? ನಾನು ತಮಗೆ ಹೇಳಿದ್ದು ಲ್ಯಾಂಡ್ ವಿಚ್ ಇಸ್ ವೆರಿ ರೆಸ್ಟ್ರಿಕ್ಟೆಡ್. ವಿ ಡೂ ಹ್ಯಾವ್ 0.4 roughly approximately acre per capita in India. Okay, whereas Greenland, if you go, it is in few hectares. Okay, so land is also equally important because you cannot grow land. True. You can produce on that. This is one. Producing is more important because reproduction always happens with anything. Living body, it regenerates. So likewise, ಈಗ ಗ್ರೀನಿಂಗ್ ಆಫ್ ಏರಿಯಾಸ್ ವಿ ಹ್ಯಾವ್ ಟು ಫೋಕಸ್ ಆನ್ ದ್ಯಾಟ್. ಅದರಿಂದ ಏನಾಗುತ್ತೆ ಅಂದ್ರೆ ಬೇಸಿಕ್ ಗ್ರೀನಿಂಗ್ ಮಾಡಿದಾಗ ಏನಾಗ್ತದೆ ಕಾರ್ಬನ್ ಡೈಆಕ್ಸೈಡ್ ಆಕ್ಚುಲಿ ಅಬ್ಸಾರ್ಬ್ ಮಾಡ್ಕೊಳ್ತೇವಲ್ಲ ಟ್ರೀಸ್, ಆಕ್ಸಿಜನ್ ಬಿಡ್ತಾವೆ. ಇಟ್ಸ್ ಅ ಗುಡ್ ಥಿಂಗ್. ಬಟ್ ವೇರ್ ಆಸ್ ವಿ ಆರ್ ಎನಿ ಅನಿಮಲ್ ವಾಟ್ ವಿ ಡೂ ಇಸ್ ವಿ ಕನ್ಸ್ಯೂಮ್ ಅಂಡ್ ವಿ ಲೀವ್ ಮೋರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬಟ್ ವಿ ಇನ್ಹೇಲ್ ಆಕ್ಸಿಜನ್. ಅಲ್ಲಿ ಅದು ರಿವರ್ಸ್ ಇದೆ. ಸೊ ಆ ರೀತಿ ನಾವು ಮಾಡಿದಾಗ ಪ್ಲಾಂಟ್ ಕಿಂಗ್ಡಮ್ ನಲ್ಲಿ ಯಾವ್ಯಾವ ನಮಗೆ ಒಳ್ಳೆ ಗಿಡಗಳಿರ್ತಾವೋ ಸರೌಂಡಿಂಗ್ಸ್ ಹಾಕ್ಬೇಕಾದ್ರೆ ಅಥವಾ ಸಿಟಿಯಲ್ಲಿ ಪ್ಲಾನ್ ಮಾಡಬೇಕಾದ್ರೂ ಸಹಿತ ದರ್ ಆರ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ವಿಚ್ ಆರ್ ಕನ್ಸರ್ನ್ ಟು ದ ಸಿಟಿ ಡೆವಲಪ್ಮೆಂಟ್. ಸೊ ಎಲ್ಲರ ಜೊತೆನೂ ಒಂದೇನೈತಲ್ಲ ಒಗ್ಗಟ್ಟಿರ್ಬೇಕು. ಪ್ಲಸ್ ದೇ ಹ್ಯಾವ್ ಟು ಪ್ಲಾನ್ ಎ ಮಾಸ್ಟರ್ ಪ್ಲಾನ್. ಅದ್ರ ಪ್ರಕಾರ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಈಗ ಏನಾಗ್ತಿದೆ ಒಬ್ರು ಯಾರೋ ಗಿಡ ಹಾಕೊಂಡು ಹೋಗಿರ್ತಾರೆ, ಇನ್ನೊಬ್ರು ಕಟ್ಕೊಂಡು ಹೋಗಿರ್ತಾರೆ ಹೆಸ್ಕಾಮ್ ನವರಿಗೆಲ್ಲ. ಅವ್ರಿಗೆ ನಾವು ಬ್ಲೇಮ್ ಮಾಡ್ತಿರ್ತೇವೆ. ಬಟ್ ಅಟ್ ದ ಸೇಮ್ ಟೈಮ್ ಪವರ್ ಹೋದ್ಮೇಲೆ ನಾವೇ ಫೋನ್ ಮಾಡ್ತೇವೆ ಅವ್ರಿಗೆ. ಸೊ ಈ ರೀತಿ ಇದ್ದಾಗ ಕೋಆರ್ಡಿನೇಷನ್ ಈಸ್ ಇಂಪಾರ್ಟೆಂಟ್. ಈಗ ಸಾಫ್ಟ್ ವೇರ್ ಈಸ್ ಸೋ ಮಚ್, ಇಂಟೆಲಿಜೆನ್ಸ್ ಈಸ್ ಸೋ ಮಚ್, ಇನ್ಫಾರ್ಮೇಶನ್ ಈಸ್ ಸೋ ಮಚ್, ಯು ಕ್ಯಾನ್ ರೀಚ್ ಎನಿಥಿಂಗ್ ಇನ್ ಟಿಪ್ ಆಫ್ ಯುವರ್ ಫಿಂಗರ್. ಅದನ್ನು ನಾವು ಹೇಳ್ತಿಲ್ಲ ಡಿಪಾರ್ಟ್ಮೆಂಟ್ ನಲ್ಲಿ ತರಬೇಕು. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ವಾಟರ್ ಸಪ್ಲೈದವರಾಗ್ಲಿ, ರೋಡ್ ನವರಾಗ್ಲಿ ಅಥವಾ ಈಗ OFC ಎಲ್ಲ ಚಾನೆಲ್ಸ್ ಬರ್ತಿರ್ತಾರಲ್ಲ ಅದು ಆಗ್ಲಿ, ಆಮೇಲೆ ಇವ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರಾಗ್ಲಿ, ಇವ್ರು ಎಲ್ಲರೂ ಯೂಸಿಟಿ ಆಗಲಿ, ಇಂಥವ್ರೆಲ್ಲ ಒಂದ್ ಏನ್ ಸೆಟ್ ಮಾಡ್ತಿರ್ತೇವೆ ಒಂದ್ ಪ್ಲಾನಿಂಗ್ ಮಾಡಿದಾಗ ಆ ಮ್ಯಾಪಿಂಗ್ ಶುಡ್ ಬಿ ದೇರ್ ವಿತ್ ಎವ್ರಿಬಡಿ. ವೆನೆವರ್ ದೇ ಡಿಗ್ ಆರ್ ಡೂ ಸಮಥಿಂಗ್ ದೇ ಶುಡ್ ಬಿ ಕನ್ಸರ್ನ್ ಅಬೌಟ್ ಇಟ್ಲಿ ಅದರ್ ಡಿಪಾರ್ಟ್ಮೆಂಟ್ಸ್ ಆಲ್ಸೋ. ಈಗ ಏನ್ ಮಾಡ್ತೀವಿ, ನಮ್ಗೆ ಅಲೋಕೇಶನ್ ಮಾಡಿದ್ದು ನಾ ದುಡ್ಡು ಖರ್ಚು ಮಾಡ್ತೀನಿ, ನಿಮ್ಗೆ ಅಲೋಕೇಶನ್ ಮಾಡಿದ್ದು ನೀವು ಮಾಡ್ತೀರಿ. ಬಟ್ ಅದು ಯಾರು ದುಡ್ಡು? ಅಗೇನ್ ಇಟ್ ಇಸ್ ಫ್ರಮ್ us only, public only. We are giving as a tax and they are spending it. It should go as a purposeful spending. ಸೊ ಎಷ್ಟು ನಾವು ಫಿಲ್ಟರ್ ವಾಟರ್ ತಗೋತಿರ್ತೇವೋ ಅದರಷ್ಟೇ ಹೊರಗೆ ಹೋಗ್ತಿರ್ತಾವ ಅದು. ಸೊ ಅದನ್ನ ನಾವು ರೀಯೂಸ್ ಮಾಡ್ಲಿಕ್ಕೆ ಈಸಿ ಇದೆ. ಅಲ್ಲಿ ಬಟ್ಟೆ ತೊಳಿಲಿಕ್ಕಾಗ್ಲಿ ಅಥವಾ ಯುಟೆನ್ಸಿಲ್ಸ್ ತೊಳಿಲಿಕ್ಕಾಗ್ಲಿ, ಎರಡನೇದು ಗಿಡಕ್ಕೆ ಹಾಕ್ಲಿಕ್ಕಾಗ್ಲಿ, ಇದನ್ನೆಲ್ಲ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅಥವಾ ಮಾಪಿಂಗ್ ಆಫ್ ಯುವರ್ ಫ್ಲೋರ್. ಸೊ ಇದು ಒಂದು. ಎರಡನೇದು ಆ ನೀರನ್ನು ನಾವು ಸ್ಕೂಲ್ ನಲ್ಲಿ ಚಿಲ್ಡ್ರನ್ಗೆ ಇಫ್ ಯು ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ನೋಯಿಂಗ್ ದಿಸ್ ಬಿಕಾಸ್ ದೇ ವಿಲ್ ಕ್ಯಾರಿ ದ ಮೆಸೇಜ್ ಫಾರ್ ದ ನೆಕ್ಸ್ಟ್ ಜನರೇಷನ್ಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ಸೊ ಯಾವುದೇ ಲೇಕ್ ಇರಲಿ, ಲೇಕ್ ಸರೌಂಡಿಂಗ್ ಹ್ಯಾಸ್ ಟು ಬಿ ಕೆಪ್ಟಿಕ್ಲಿ ನೀಟ್. ಅಂದ್ರೆ ಎಲ್ಲಿಂದ ನಮಗೆ ಕ್ಯಾಚ್ಮೆಂಟ್ ಏರಿಯಾ ಇರ್ತದೆ ಅಲ್ಲಿಂದ ನೀರು ಬರ್ತಿರ್ತ ಆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ನಾವು ಇಫ್ ಯು ಕೀಪ್ ಇಟ್ ಕ್ಲೀನ್, ಗುಡ್ ವಾಟರ್ ವಿಲ್ ಕಮ್ ಟು ದಿ ಲೇಕ್ಸ್. ನಾವು ವಾಟ್ ಹ್ಯಾಸ್ ಹ್ಯಾಪನ್ ಅರೌಂಡ್ ಅರ್ಬನ್ ಏರಿಯಾಸ್ ಅಲ್ಲಿ ಎಷ್ಟು ಲೇಕ್ಸ್ ಇದೆ ಅಲ್ಲ, ದೇ ಆರ್ ಆಲ್ ಬಿಕಮ್ ಅಫ್ಲುಯೆಂಟ್ ಟ್ಯಾಂಕ್ಸ್ ಆಗಿದೆ. ಸೊ ಅದನ್ನು ಗವರ್ಮೆಂಟ್ ಏನ್ ಮಾಡ್ತಿದೆ, ಮತ್ತೆ ಲೇಕ್ ರಿಜುನೇಷನ್ ಸಲುವಾಗಿನೇ ಒಂದ್ ಮತ್ತೆ ಕಾರ್ಪೊರೇಷನ್ ಮಾಡಿದೆ. ಅದಕ್ಕೆ ದುಡ್ಡು ಹಾಕೋದು, ಅದು ಮಾಡಾರ್ದಂಗ್ ನೋಡ್ಬೇಕಾದ್ರೆ ಸಹಿತ ಎಲ್ಲ ತಿಳುವಳಿಕೆಯಿಂದ ಮಾಡ್ಕೊಂಡು ಹೋಗ್ಬೇಕು. ಒಂದು. ಎರಡನೇದು ಕರ್ಬಿಂಗ್ ಎನಿ ಪೊಲ್ಯೂಷನ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ನಲ್ಲಿ ಅವರು ದೇ ಶುಡ್ ಬಿ ವೆರಿ ಸ್ಟ್ರಿಕ್ಟ್ ಆನ್ ದಿಸ್. ಕೀಪ್ ಜಸ್ಟ್ ಒಂದ್ ಚಡಿ ಚಮಚಮ್ ವಿದ್ಯಾಗಂಗು ಹೇಳ್ತಾರೆ, ಅದೇ ರೀತಿನೇ ಇಲ್ಲಿ ಒಂದ್ಸರಿ ನೀವು ಪನಿಷ್ಮೆಂಟ್ ಮಾಡ್ರಿ, ಆಮೇಲೆ ಅವ್ರು ಎಚ್ಚರ ಆಗ್ತಾರೆ. ಪನಿಷ್ ಮಾಡ್ಲಿಲ್ಲ ಅಂದ್ರೆ ಎಲ್ಲರೂ ಹಾಗೆ, even we also tend to do it. Wherever we go, we throw something. Not in the dustbin. That is always there. And somebody comes and throw open land ನಲ್ಲಿ ಏನಾದ್ರು ತಂದು ಅಲ್ಲಿ ಹಾಕ್ತಾರೆ. ಅದನ್ನ ಯಾರು who has to carry? Not the corporation. We have to become self awareness. ನಮ್ಮಲ್ಲಿ ಇದ್ರೆ ಅದು ಎಷ್ಟು ಸಾಧ್ಯತೆ ಅಷ್ಟು ಮಲಿನ ನಾವು ತಡೆಗಟ್ಟುತ್ತೇವೆ ಅದನ್ನು. ಸೊ ಈ ರೀತಿ ವಾಟರ್ದು
ಲ್ಯಾಂಡ್ ಯೂಸ್ ಇದನ್ನೆಲ್ಲ ನಾವು ಕರೆಕ್ಟ್ ಆಗಿ ಮಾಡ್ಕೊಳ್ಬೇಕು. ಆಮೇಲೆ ಬ್ಲೆಸ್ಡ್, ಇಂಡಿಯಾ ಇಸ್ ಬ್ಲೆಸ್ಡ್, ರೀಸನ್ ಇಸ್ ಸನ್ಲೈಟ್ ಗಿವನ್ ಫ್ರೀ and in such an enormous way. Earlier we used to talk about only megawatts, now we are talking about gigawatts. Yeah. So much of energy is produced by sun, and really sun god has blessed us. We are in the equator region and yes nations today. We are all producing so much of sunlight, and it is one of the boon for our country. So like that, we are having arable land, we have good sunlight, good air is there, but at the same time too much of population. So controlling population tanginta, how we have to see that every person is used properly in the society or at the national level. That is more important. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಬಂದು ಈ ಒಂದು ವಿಷಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. Thank you so much. ನೀವು ಎಲ್ಲರೂ ಗಿಡ ಮರಗಳನ್ನ ಬೆಳೆಸ್ರಿ ಅಂಡ್ ಅದನ್ನ ಉಳಿಸ್ರಿ. ಕೇಳ್ಕೊಂತ ಇರಿ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ನಾನು ನಿಮ್ಮ ಹುಬ್ಬಳ್ಳಿ ವೆಂಕಿ ಅಂಕಿತಾ. ಸ್ಟೇ ಟ್ಯೂನ್. ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಕಾಮೆಂಟ್. Thank you. Was it okay? Yes. Excellent.